ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಎಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಒಂದು ಸ್ಟೇಟ್ಮೆಂಟ್ ಇಡೀ ಕರ್ನಾಟಕದ ಜನತೆಗೆ ಕೆಂಗಣ್ಣಿಗೆ ಗುರಿಯಾಯಿತು. ನೀವು ಇದನ್ನ ನೋಡಿರ್ತೀರಾ, ಆದ್ರೂ ಇರ್ಲಿ ಇನ್ನೊಂದ್ಸತಿ ಅದನ್ನ ನೋಡ್ಕೊಂಡು ಬನ್ನಿ. Because I'm from Hyderabad, I have come alone, and today I hope I'm a part of all of your family. And thank you. That's the message I wanted to say. ರಶ್ಮಿಕಾ ಮಂದಣ್ಣ, ನಾನು ಹೈದರಾಬಾದ್ ನೋಡು, ನನ್ನನ್ನ ನಿಮ್ಮ ಮನೆಯವಳು ಅಂತ ಎಕ್ಸೆಪ್ಟ್ ಮಾಡಿ ಅಂತ ಛಾವಾ ಸಿನಿಮಾದ ಯಾವುದೋ ಒಂದು ಪ್ರಮೋಷನಲ್ ಇವೆಂಟ್ ಅಲ್ಲಿ ಮಾತನಾಡಿರುವಂತಹ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಅಲ್ವಾ, ಈ ಸ್ಟೇಟ್ಮೆಂಟ್ ಇಡೀ ಕರ್ನಾಟಕದ ಕೆಂಗಣ್ಣಿಗೆ ಗುರಿಯಾಗೋದ್ರ ಜೊತೆಗೆ ಕಳೆದ ಹಲವಾರು ವರ್ಷದಿಂದ ಆಲ್ಮೋಸ್ಟ್ 6-7 years ಇಂದ ರಶ್ಮಿಕಾ ಮಂದಣ್ಣನನ್ನ ಕನ್ನಡಿಗರು ಯಾಕೆ ದ್ವೇಷ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾರಣಗಳಿದೆ. ಆ ಕಾರಣಗಳಲ್ಲಿ ಕೆಲವೊಂದಷ್ಟನ್ನ ನಾನು ಇವತ್ತಿಗೂ ಕೂಡ ಡಿಫೆಂಡ್ ಮಾಡೋದಿಲ್ಲ. ಯಾವ ರೀತಿ ಟ್ರೋಲ್ ಮಾಡ್ತಾರೆ ಪರ್ಸನಲಿ ಆಕೆಯ ಬಾಡಿ ಮೇಲೆ ಅಥವಾ ಆಕೆಯ ವ್ಯಕ್ತಿತ್ವದ ಮೇಲೆ, ಕ್ಯಾರೆಕ್ಟರ್ನ ಮೇಲೆ ಕೆಲವು ಜನ ಯಾರು ಲಂಗು ಲಗಾಮಿಲ್ಲದೆ ಮಾತಾಡ್ತಾರಲ್ಲ, ಐ ಡೋಂಟ್ ಬಿಲಾಂಗ್ ದೇರ್. ಹಾಗೆ ಈಕೆಯ ಕರಿಯರ್ ಅನ್ನ ಮಾತ್ರ ನಾವು ಗಮನದಲ್ಲಿ ಇಟ್ಕೊಂಡ್ವಿ ಅಂತಂದ್ರೆ ಐ ಅಡ್ಮೈರ್. ಐ ಪರ್ಸನಲಿ ಆರ್ ಪ್ರೊಫೆಷನಲಿ ಡೋಂಟ್ ಲೈಕ್, ಬಟ್ ಯಾವ ರೀತಿ ಆಕೆ ಬೆಳೀತಿದ್ದಾರೆ ಅನ್ನೋದಕ್ಕೆ ನನಗೆ ಗೌರವ ಇದೆ. ಆದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕರ್ನಾಟಕದ ಕ್ರಶ್ ಆಗಿದ್ದಂತಹ ರಶ್ಮಿಕಾ ಮಂದಣ್ಣ ಗೊತ್ತಿದ್ದು ಕರ್ನಾಟಕದ ಕರ್ಸ್ ಅಂದ್ರೆ ಶಾಪ ಯಾಕಾಗ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಯಾವುದೇ ವ್ಯಕ್ತಿಯನ್ನ ಅಥವಾ ಅವರ ವ್ಯಕ್ತಿತ್ವವನ್ನ ಡಿಮೀನ್ ಮಾಡಬೇಕು, ಕ್ರಿಟಿಸೈಸ್ ಮಾಡಬೇಕು ಅನ್ನುವಂತಹ ಕೆಟ್ಟ ಉದ್ದೇಶದಿಂದ ಮಾತಾಡ್ತಾ ಇರೋದಲ್ಲ. ಆದ್ರೆ ನೀವು ಒಂದು ಇಮೇಜ್ ಅನ್ನ ಬೆಳೆಸ್ಕೊಂಡ ಹಾಗೆ, ಒಂದು ಪರ್ಸನಲ್ ಬ್ರ್ಯಾಂಡ್ ಅನ್ನ ಕಟ್ಕೊಂಡು ಹೋದ ಮೇಲೆ ಏನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದನ್ನ ಮೀರಿರುವಂತಹ ಮಾತುಗಳನ್ನ ಆಡೋದಿದೆ ಅಲ್ವಾ, ದಟ್ ಈಸ್ ನಾಟ್ ಗುಡ್ ಫಾರ್ ಎನಿಬಡಿ. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಅನ್ನೋ ಒಂದು ಸಿನಿಮಾ ಬಂತು, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು, ರಿಷಬ್ ಶೆಟ್ಟಿ ಅಂಡ್ ಟೀಮ್ ದೊಡ್ಡ ಹೆಸರನ್ನ ತಂದು ಕೊಡ್ತು. ಇವತ್ತಿಗೂ ಕೂಡ ಆ ಕಿರಿಕ್ ಪಾರ್ಟಿ ಸಿನಿಮಾವನ್ನ ನಾವು ಎಷ್ಟು ಸತಿ ಬೇಜಾರಿಲ್ಲದೆ ವಾಪಸ್ ಸಿನಿಮಾ ನೋಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಅಷ್ಟು ರಿಲೇಟಬಿಲಿಟಿ ಇತ್ತು. ಈ ರಿಷಬ್ ಶೆಟ್ಟಿ ಇರ್ಬೋದು, ರಕ್ಷಿತ್ ಶೆಟ್ಟಿ ಇರ್ಬೋದು, ಅವರ ತಂಡ ಇರ್ಬೋದು, ಇವರ ಪ್ಲಸ್ ಏನಪ್ಪಾ ಅಂತಂದ್ರೆ ನೇಟಿವಿಟಿ ಅನ್ನೋದನ್ನ ನಮಗೆ ರಿಲೇಟಬಿಲಿಟಿಯಲ್ಲಿ ತೋರಿಸ್ತಾರೆ. ನೀವು ಮಂಗಳೂರು ರೀಜನ್ ಅವ್ರು ಆಗದ್ದೇ ಇದ್ರೂ ಕೂಡ ನಿಮ್ಮ ಚೈಲ್ಡ್ಹುಡ್ ಅನ್ನ, ನಮ್ಮ ಈ ಕರ್ನಾಟಕದ ನೇಟಿವಿಟಿ ಅಂತ ಏನಿರುತ್ತೆ ಅದೆಲ್ಲದನ್ನ ತುಂಬಾ ಇಫೆಕ್ಟಿವ್ ಆಗಿ, ಬ್ಯೂಟಿಫುಲ್ ಆಗಿ ವಲ್ಗರೈಸ್ ಮಾಡದ್ದೆ ಇದನ್ನ ತೋರಿಸುವಂತಹ ಒಂದು ಒಳ್ಳೆ ಪ್ರಯತ್ನ. ಅಂಡ್ ಎಸ್ಪೆಷಲಿ ಯಾವಾಗ ಕಾಂತಾರ ಸೂಪರ್ ಹಿಟ್ ಆಯ್ತು, ಕನ್ನಡ ಇಂಡಸ್ಟ್ರಿ ಅಂದ್ರೆ ಏನು ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ KGF ನ ನಂತರ ದೇಶದಾದ್ಯಂತ ಎತ್ತಿ ಹಿಡಿತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂದ್ರೆ ಸ್ಯಾಂಡಲ್ವುಡ್ ಅನ್ನೋದಕ್ಕೆ ಒಂದು ಹೊಸ ಜೀವನ ಜೊತೆಗೆ ಆ ಚೈತನ್ಯ ಅನ್ನೋದನ್ನ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಈ ಟೀಮ್ ಮಾಡಿದೆ. ಈ ಟೀಮ್ ಇನಿಷಿಯಲ್ ಪೀರಿಯಡ್ಸ್ ಅಲ್ಲಿ ಏನ್ ಸ್ಟ್ರಗಲ್ ಅನ್ನೋದಿತ್ತು, ಆ ಟೈಮಲ್ಲಿ ಅವರು ದೊಡ್ಡ ಹೀರೋಯಿನ್ಗಳನ್ನ, ಅವರ ನಖರಾಗಳನ್ನ ಅಥವಾ ಅವರ ಬಜೆಟ್ಗಳನ್ನ ಸಹಿಸೋಕ್ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನೇನ್ ಫ್ರೆಶ್ ಫೇಸ್ ಇದೆ, ಫ್ರೆಶ್ ಟ್ಯಾಲೆಂಟ್ ಇದೆ ಅದನ್ನ ಹುಡ್ಕೊಂಡು ತರ್ತಾ ಇದ್ರು. ಇವತ್ತಿಗೂ ಬಹಳಷ್ಟು ಜನ ಆರ್ಗ್ಯೂ ಮಾಡ್ತಾರೆ ಈ ರಶ್ಮಿಕಾ ಮಂದಣ್ಣ ಆಗೋದಕ್ಕೆ ಕಾರಣನೇ ರಿಷಬ್ ಶೆಟ್ಟಿ ಟೀಮ್ ಅಂತ. ಐ ಹ್ಯಾವ್ ಅ ಡಿಫ್ರೆಂಟ್ ಒಪಿನಿಯನ್. ಒಂದು ಅರ್ಥ ಮಾಡ್ಕೊಳ್ಬೇಕು, ರಿಷಬ್ ಶೆಟ್ಟಿ ತಂಡಕ್ಕೆ ಒಂದು ಫ್ರೆಶ್ ಫೇಸ್ ನ ಅವಶ್ಯಕತೆ ಇತ್ತು. ಹಾಗೆ ಈ ಹುಡುಗಿ ಸಿನಿಮಾವನ್ನ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಬಂದವಳಲ್ಲ. ಅಂದ್ರೆ ಒಂದು ಡಿಮಾಂಡ್ ಇತ್ತು, ಆ ಡಿಮಾಂಡ್ ಅನ್ನ ಈ ಹುಡುಗಿಯ ಮೂಲಕ ನಾವು ಗ್ರಾಸ್ಪ್ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೋಸ್ಕರ ಆ ರೋಲ್ಗೆ ಆಕೆಯನ್ನ ಆಯ್ಕೆ ಮಾಡಿದ್ರು, ಆಕೆಯನ್ನ ಅಪ್ರೋಚ್ ಮಾಡಿದ್ರು. ಇವಳಿಗೂ ಈ ಸಿನಿರಂಗ ಅನ್ನೋದ್ರ ಬಗ್ಗೆ, ಮಾಡೆಲಿಂಗ್ ಅನ್ನೋದ್ರ ಬಗ್ಗೆ ಒಂದಷ್ಟು ಆಸಕ್ತಿ ಇದ್ದಿದ್ದಕ್ಕೆ ಅಲ್ಲಿಗೆ ಓಕೆ ಆಯ್ತು. ದಿಸ್ ವಾಸ್ ಪ್ಯೂರ್ಲಿ ಪ್ರಾಡಕ್ಟ್ ಡಿಮಾಂಡ್ ಇದ್ದಿತ್ತು, ಆ ಡಿಮಾಂಡ್ ನ ಸಪ್ಲೈ ಅನ್ನೋದು ಏನಿರುತ್ತೆ ಅಲ್ಲಿ ಬಿಸ್ನೆಸ್ ಅನ್ನೋದು ನಡೆದಿದೆ. ಕ್ಲಿಯರ್. ಯಾರನ್ನೂ ಕೂಡ ಬೆಳೆಸ್ಬೇಕು, ಏನೋ ಉದ್ಧಾರ ಮಾಡಬೇಕು, ಕನ್ನಡ ಇಂಡಸ್ಟ್ರಿ ದೊಡ್ಡ ಹೀರೋಯಿನ್ ಕೊಟ್ಬಿಡ್ಬೇಕು ಅನ್ನುವಂಥ ಉದ್ದೇಶಕ್ಕಿಂತ ಜಾಸ್ತಿ ನಾನೊಂದು ಬ್ಯೂಟಿಫುಲ್ ಸಿನಿಮಾ ತೆಗಿತಾ ಇದ್ದೀನಿ. ಆ ಸಿನಿಮಾದಲ್ಲಿ ಒಂದು ರೋಲ್ ಇದೆ, ಆ ರೋಲ್ಗೆ ಯಾರು ಫಿಟ್ ಆಗ್ತಾರೆ ಅಂತ ನಾನು ಹುಡುಕ್ತೀನಿ. ದಿಸ್ ವಾಸ್ ದ ಇಂಟೆನ್ಷನ್. ಸೊ ಇಲ್ಲಿ ಆ ರೋಲ್ ಆಕೆಯನ್ನ ಜನ ಹೆಂಗ್ ಒಪ್ಕೊಂಡ್ರು, ಆ ಸಿನಿಮಾವನ್ನ ಜನ ಹೆಂಗ್ ಅಪ್ಕೊಂಡ್ರು ಅನ್ನೋದ್ರ ಮೇಲೆ ಆಕೆಯ ಸಿನಿ ಭವಿಷ್ಯ ಅನ್ನೋದು ರೂಪುಕೊಂಡ್ತು. ಸೊ ಇಲ್ಲಿ ಲಕ್ ವರ್ಕ್ ಆಗಿದೆ, ಹಾರ್ಡ್ ವರ್ಕ್ ಆಗಿದೆ. ಹಂಗೆ ರಿಷಬ್ ಶೆಟ್ಟಿ ಅವರ ಲೆಕ್ಕಾಚಾರ ಅನ್ನೋದು ಏನಿತ್ತು, ಈ ರೋಲ್ಗೆ ಈ ಹುಡುಗಿ ಸೂಟ್ ಆಗ್ತಾಳೆ ಅನ್ನೋದು, ಇದೆಲ್ಲವೂ ಕೂಡ ವರ್ಕ್ ಆಗಿದ್ದಕ್ಕೆ ಆಕೆಗೆ ಈ ತೆಲುಗು ಇರಬಹುದು, ಹಿಂದಿ ಇರಬಹುದು, ತಮಿಳ್ ಇರಬಹುದು, ಬೇರೆ ಬೇರೆ ಇಂಡಸ್ಟ್ರಿಯಿಂದ ಅವಕಾಶಗಳು ಬರ್ತಾ ಹೋದ್ವು. ಅದರ ನಡುವೆ ಈಕೆ ಮತ್ತೆ ರಕ್ಷಿತ್ ಶೆಟ್ಟಿ ಏನ್ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು ಅದು ಮುರಿದು ಬಿತ್ತು ಅನ್ನೋ ಒಂದು ಸುದ್ದಿ ಅನ್ನೋದು ಯಾವಾಗ ಸತ್ಯ ಅಂತ ಗೊತ್ತಾಯ್ತು, ಅದು ಗಾಸಿಪ್ ಅಲ್ಲ, ಇದೇ ಸತ್ಯ ಅಂತ ಗೊತ್ತಾಯ್ತು. ಆ ನಂತರದಲ್ಲಿ ಬಹಳಷ್ಟು ಜನ ಗಂಡು ಮಕ್ಕಳು ಯಾರ್ದು ಲವ್ ಫೇಲ್ಯೂರ್ ಆಗಿತ್ತು, ಹುಡುಗಿ ಬಿಟ್ಟು ಹೋಗಿದ್ಲು, ಅವರೆಲ್ಲರೂ ರಕ್ಷಿತ್ ಶೆಟ್ಟಿಯನ್ನ ತಮ್ಗೆ ತಾವು ರಿಲೇಟಬಲ್ ಅಂತ ಅನ್ಕೊಂಡು ಕೈ ಕೊಟ್ಟು ಹೋಗಿರೋ ಹುಡುಗಿಯನ್ನ ರಶ್ಮಿಕಾ ಮಂದಣ್ಣ ಅಂತ ಇಮ್ಯಾಜಿನ್ ಮಾಡ್ಕೊಂಡು ರಶ್ಮಿಕಾ ಮಂದಣ್ಣನನ್ನ ದೊಡ್ಡ ಮಟ್ಟದಲ್ಲಿ ಹೇಟ್ ಮಾಡೋಕೆ ಶುರು ಮಾಡಿದ್ರು. ಇಲ್ಲಿ ಪ್ರೊಫೆಷನಲಿ ಆಕೆಯನ್ನ ಹೇಟ್ ಮಾಡೋದಕ್ಕಿಂತ ಜಾಸ್ತಿ
ಪರ್ಸನಲಿ ಆಕೆಯನ್ನ ಹೇಟ್ ಮಾಡುವಂತಹ ಒಂದಷ್ಟು ವೃಂದ ಅನ್ನೋದು ಹುಟ್ಕೊಳ್ತು. ಆ ಸಂದರ್ಭದಲ್ಲಿ ಈ ಗಾಯ ಆಗಿರುತ್ತೆ, ಅದಕ್ಕೆ ಉಪ್ಪು ಸುರಿಯೋ ಕೆಲಸ ಮಾಡ್ತಾರಲ್ಲ, ಅಂಥದ್ದನ್ನ ಮಾಡಿದ್ದು ರಶ್ಮಿಕಾ. ತಮಿಳ್ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಮಾಡುವಾಗ ನನಗೆ ಯಾವುದೇ ಲ್ಯಾಂಗ್ವೇಜ್ ಬರೋದಿಲ್ಲ, ಕನ್ನಡನೂ ಬರೋದಿಲ್ಲ, ಯಾವುದೂ ಬರೋದಿಲ್ಲ ಅಂತ ತನ್ನ ಪರ್ಸನಾಲಿಟಿಯನ್ನ ಡೌನ್ ಟು ಅರ್ತ್, ವೆರಿ ಬಬ್ಲಿ, ಹಂಬಲ್ ಅಂತ ತೋರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗಿಂದ ಆಕೆಯನ್ನ ಟ್ರೋಲ್ ಮಾಡೋಕೆ ಶುರು ಮಾಡ್ತಾರೆ. ಕಕ್ಕಸ್ಮಿಕಾ ಅಂತ ಕರೆದ್ರು, ಮಂಗಣ್ಣ ಅಂತ ಕರೆದ್ರು, ಹಾಗೆ ಆಕೆಯ ಬಾಡಿ ಪಾರ್ಟ್ಸ್ನೂ ಸೇರಿದ ಹಾಗೆ ಅವಳನ್ನ ಯಾರ್ದೋ ತಂಗಿ ತರ ಕಾಣಿಸ್ತಾಳೆ, ಅಂದ್ರೆ ಮೈಕಲ್ ಜಾಕ್ಸನ್ ಸರ್ಜರಿ ಮಾಡ್ಕೊಂಡ್ಮೇಲೆ ಹೆಂಗ್ ಕಾಣಿಸ್ತಾ ಇದ್ರು ಅವರ ತಂಗಿ ತರ ಕಾಣಿಸ್ತಾಳೆ ಅಂತ ಟ್ರೋಲ್ ಮಾಡೋದು. ಅಂದ್ರೆ ತುಂಬಾ ಪರ್ಸನಲ್ ಲೆವೆಲ್ಗೆ ಇಳಿದು ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನ, ವಲ್ಗರ್ ಕಮೆಂಟ್ಗಳನ್ನ, ಅವಾಚ್ಯ ಶಬ್ದಗಳನ್ನ ಮಾಡೋಕೆ ಶುರು ಮಾಡಿದ್ರು. ಇದಾದ ನಂತರದಲ್ಲಿ ಆಕೆ ಹಂತ ಹಂತವಾಗಿ ಕನ್ನಡ ಇಂಡಸ್ಟ್ರಿಯಿಂದ ಹೊರಗಡೆ ಹೋಗಿ ಯಾವ ಸಿನಿಮಾ ಅನ್ನೋದು, ಯಾವ ಸ್ಟಾರ್ಡಮ್ ಅನ್ನೋದು, ಯಾವ ಹೀರೋ ಅನ್ನೋದು, ಅದಕ್ಕೆ ಏನು ರೆಮ್ಯುನರೇಷನ್ ಇರುತ್ತೆ, ಸಿನಿಮಾದ ಬಜೆಟ್ ಏನು, ನನ್ನ ಪಾತ್ರ ಏನು, ಇದೆಲ್ಲವನ್ನ ತುಂಬಾ ಕೂಲಂಕುಷವಾಗಿ ಕುತ್ಕೊಂಡು ನೋಡಿ ತನ್ನ ಕರಿಯರ್ ಅನ್ನ ತುಂಬಾ ಬ್ಯೂಟಿಫುಲ್ ಆಗಿ ತಗೊಂಡು ಹೋಗಿರೋದ್ರಲ್ಲಿ ಡೌಟೇ ಇಲ್ಲ. ಅಂಡ್ ಈ ಒಂದು ಆಕ್ಟ್ ಅನ್ನ ಐ ಅಡ್ಮೈರ್. ಬಟ್ ಒಂದು ಹಂತ ಆದ್ಮೇಲೆ ನೀವು ಎಲ್ಲೇ ಬೆಳೀರಿ, ಎಷ್ಟೇ ದೊಡ್ಡದಾಗಿ ಬೆಳೀರಿ, ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಪದಾರ್ಪಣೆ ಮಾಡಿದ್ರಿ ಅಂದ ತಕ್ಷಣ ಅಲ್ಲೇ ಉಳಿಬೇಕು ಅನ್ನುವಂತಹ ಸಣ್ಣ ಮನಸ್ಥಿತಿ ನಾನಂತೂ ಹೇಳೋದಿಲ್ಲ, ನಾನು ಒಪ್ಪೋದು ಇಲ್ಲ. ಆದ್ರೆ ಕನ್ನಡದ ಜೊತೆಗೆ ಬೇರೆ ಇಂಡಸ್ಟ್ರಿಯನ್ನ ಅಲ್ಲಿ ಗುರುತಿಸಿಕೊಂಡಿದ್ರೆ ಆವಾಗ ಕನ್ನಡಕ್ಕೆ ಒಂದು ಶ್ರೇಷ್ಠತೆ. ಇವಾಗ KGF ಅನ್ನೋ ಸಿನಿಮಾ ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿತ್ತು ಅಂತಂದ್ರೆ ನಮಗೆ ಪ್ಯಾನ್ ಇಂಡಿಯಾ ರೆಕಗ್ನಿಷನ್ ಸಿಗ್ತಾ ಇರಲಿಲ್ಲ, ನಮ್ಮ ಇಂಡಸ್ಟ್ರಿಯ ರಿಚ್ನೆಸ್ ಏನು ಅನ್ನೋದು ಸಿಗ್ತಾ ಇರಲಿಲ್ಲ. ಇವತ್ತಿಗೂ ಸುಮಾರು ಜನ ಆಯ್ತಾ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ನಾನು ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ಬೇಕಿದ್ರೆ ಕೆಲವೊಂದಷ್ಟು ಇಂಗ್ಲಿಷ್ ಪದ ಬರುತ್ತೆ, ತುಂಬಾ ರಾ ಆಗಿ ಮಾತಾಡ್ತೀನಿ ನಾನು, ಏನು TP ಹಾಕೊಂಡು ಇದೇ ಹೇಳ್ಬೇಕು ಇಷ್ಟೇ ಹೇಳ್ಬೇಕಂತ ಮಾತಾಡೋದಿಲ್ಲ. ಇಂಗ್ಲಿಷ್ ವರ್ಡ್ಸ್ ಬರುತ್ತೆ, ಕೆಲವೊಂದಷ್ಟು ಹಿಂದಿಯ ಮಿಶ್ರಣ ಅನ್ನೋದು ಕೇಳಿಸಿಗುತ್ತೆ. ಕೆಲವೊಂದಷ್ಟು ಕಾಂಟೆಂಟ್ ಅನ್ನ ನಾನು ಇಂಟೆನ್ಷನಲಿ ಹಿಂದಿ ಅಥವಾ ಇಂಗ್ಲಿಷ್ ನಲ್ಲೇ ಮಾಡ್ತೀನಿ, ಯಾಕೆಂತಂದ್ರೆ ಅದನ್ನ ಆ ಭಾಷಿಗರಿಗೆ ಮುಟ್ಟಿಸ್ಬೇಕು ಅನ್ನುವಂತ ಒಳ್ಳೆ ಉದ್ದೇಶದಿಂದ. ಆವಾಗ ಕೆಲವು ಜನ ಈ ನ್ಯಾರೋ ಮೈಂಡ್ ಸೆಟ್ ನವರು ಇರ್ತಾರೆ, ನಿಮ್ಮನ್ನ ಬೆಳೆಸಿದ್ದು ಕರ್ನಾಟಕದವರು, ನೀವಿವಾಗ ಹಿಂದಿಯಲ್ಲಿ ಮಾತಾಡ್ತೀರಾ, ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಾ, ನಿಮಗೆ ಕೊಬ್ಬು, ನಿಮಗೆ ಆಟಿಟ್ಯೂಡ್ ಅಂತಲ್ಲ. ಇಂಥವ್ರನ್ನೇ ಹೇಳ್ತೀವಿ ನಾವು ತಲೆ ಇಲ್ದೋದವ್ರು ಅಂತ. ಯಾವ ವಿಚಾರವನ್ನ ನೀವು ಕನ್ನಡಕ್ಕೆ ಸಂಬಂಧಪಟ್ಟಿದ್ದಿರತ್ತೆ ಅದು ಕನ್ನಡದವರಿಗೆ ಗೊತ್ತಿರುತ್ತೆ, ಅದರ ಹೊರತಾಗಿ ಕನ್ನಡ ಭಾಷೆಯನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಹಾಗೆ ಅದರ ವಿಶಾಲತೆಯನ್ನ ತೋರಿಸ್ಪಡಿಸ್ಬೇಕು ಅಂತಂದ್ರೆ ನೀವು ಯಾವ ಆಡಿಯನ್ಸ್ ಜಾಸ್ತಿ ಇದ್ದಾರೆ, ಅದು ಹಿಂದಿ ಇರಬಹುದು, ಇಂಗ್ಲಿಷ್ ಇರಬಹುದು, ಆ ಭಾಷೆಯಲ್ಲಿ ಮಾತಾಡಿ ಅವರನ್ನ ಕನ್ನಡದ ಕಡೆ ಎಳ್ಕೊಂಡು ಬರೋದು, ಇಂಟ್ರೆಸ್ಟ್ ಬರೋದು. ನಾನು ಅದಕ್ಕೆ ಹೇಳಿದ್ದು KGF ಅಥವಾ ಕಾಂತಾರ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರ್ಲಿಲ್ಲ ಅಂತಂದ್ರೆ ಸ್ಯಾಂಡಲ್ವುಡ್ ಅಂತಂದ್ರೆ ಏನು ಅಂತಂದ್ರೆ ಉಪ್ಪಿ ಅಂತಂದ್ರೆ ಯಾರು ಅಂತ, ಹಾಗೆ ಡೈರೆಕ್ಟರ್ ಕಾ ಬಾಪ್ ಅಂತ ಹೇಳ್ಬಿಟ್ಟು ಎಷ್ಟು ಹಿಂದಿ ಕಾಂಟೆಂಟ್ ಕ್ರಿಯೇಟರ್ಸ್ ಉಪ್ಪಿ ದಾದಾನನ್ನ ದೊಡ್ಡ ಮಟ್ಟದಲ್ಲಿ ಹೊಗಳೋದಕ್ಕೆ ಕಾರಣ ಏನಾಯ್ತು ಅಂತಂದ್ರೆ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು. ಅದರ ಅರ್ಥ ನಾವು ಕನ್ನಡ ಭಾಷೆಗೆ ದ್ರೋಹ ಮಾಡ್ತಾ ಇದೀವಿ ಅಂತ ಅಲ್ಲ. ಈ ಒಂದು ಮನಸ್ಥಿತಿಯಲ್ಲಿ, ಈ ಒಂದು ಒಳ್ಳೆ ಉದ್ದೇಶದಲ್ಲಿ ಕೊಡಗಿನಲ್ಲಿ ಹುಟ್ಟಿ ಮೈಸೂರಿನಲ್ಲೇ ಬೆಳೆದು ಬೆಂಗಳೂರಿನಲ್ಲಿ ಬದುಕನ್ನ ಕಟ್ಟಿಕೊಂಡಿರುವಂತಹ ರಶ್ಮಿಕಾ ಮಂದಣ್ಣ ನನಗೆ ಕನ್ನಡ ಕೂಡ ಬರೋದಿಲ್ಲ ಅಂತ ಹೇಳೋದಿದೆ ಅಲ್ಲ, ಅದು ಡೌನ್ ಟು ಅರ್ತ್ ಪರ್ಸನಾಲಿಟಿ ಆಗೋದಿಲ್ಲ, ಅಥವಾ ಬಬ್ಲಿ ನೇಚರ್ ಆಗೋದಿಲ್ಲ, ಅಥವಾ ಆ ಸೆಲ್ಫ್ ಡೆಪ್ರಿಕೇಶನ್ ಅಂದ್ರೆ ನಂಗೆ ಏನು ಬರಲ್ಲ, ನಂಗಷ್ಟು ಟ್ಯಾಲೆಂಟ್ ಇಲ್ಲ, ನಂಗೆಲ್ರೂ ನೀವೇ ಕೊಟ್ಟಿರೋ ಭಿಕ್ಷೆ ಅನ್ನೋ ತರದ್ದು ಓವರ್ ಹಂಬಲ್ನೆಸ್ ಇರತ್ತಲ್ಲ, ಅದನ್ನ ತೋರ್ಸೋದಿದೆ ಅಲ್ವಾ. ಹಾಗೆ ಅದಾದ ಒಂದು 5 ವರ್ಷದೊಳಗಡೆ ಇಡೀ ಭಾರತದಲ್ಲಿ ರಶ್ಮಿಕಾ ಮಂದಣ್ಣ ಅಂತಂದ್ರೆ ಯಾರು ಅಂತ ಎಲ್ರಿಗೂ ಗೊತ್ತು. ಒಳ್ಳೊಳ್ಳೆ ಸಿನಿಮಾಗಳಿಗೆ ನಾಯಕಿಯಾಗಿದ್ದಾರೆ, ಅವರ ಪಾತ್ರವನ್ನು ಸೇರಿದ ಹಾಗೆ ವೇಟೇಜ್ ಇರುವಂತಹ ಪಾತ್ರವನ್ನ ಮಾಡ್ತಾ ಇರುವಾಗ ನೀವು ಹುಟ್ಟಿ ಬೆಳೆದಿರುವಂತಹ ನಾಡನ್ನ ಬಿಟ್ಟು ನಾನು ಹೈದರಾಬಾದಿಂದ ಬಂದಿದ್ದೀನಿ ಅಂತ ಮಾತಾಡೋದಿದೆ ಅಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ. ಇಲ್ಲಿವರೆಗೆ ಆಕೆಯನ್ನ ಕುರಿತು ಇದ್ರ ಹಿಂದೆ ಏನೇನೆಲ್ಲ ಟ್ರೋಲ್ ಆಗಿದ್ದಾರೆ ಅವರು, ಆಕೆಯ ಓವರ್ ಆಕ್ಟಿಂಗ್ ಇಂದ ಹಿಡಿದು ಯಾರ್ಯಾರು ಹ್ಯೂಜ್ ಫ್ಯಾನ್ಸ್ ಅನ್ನ ಒಳಗೊಂಡಿರ್ತಾರೆ ಅಂಥವರನ್ನ ತೀರಾ ಪರ್ಸನಲಿ ತನ್ನ ಡಿಗ್ನಿಟಿಯನ್ನ ಬಿಟ್ಟು ಹಾಯ್ ಸರ್ ಅಂತ ಹೇಳೋದು, ಆ ರೀತಿ ಓವರ್ ಹಂಬಲ್ನೆಸ್ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಇವತ್ತಿಗೂ ತಕರಾರಿದೆ. ಆಕೆಯನ್ನ ಕೆಟ್ಟದಾಗಿ ಬೈತಾರೆ. ಬಟ್ ಐ ಡೋಂಟ್ ಹ್ಯಾವ್ ಎನ್ ಒಪಿನಿಯನ್ ಬಿಕಾಸ್ ಐ ಡೋಂಟ್ ವಾಚ್ ಹರ್. ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಇದೆ ಅಲ್ಲ, ದಿಸ್ ಸ್ಟೇಟ್ಮೆಂಟ್ ಶುಡ್ ಬಿ ಅಡ್ರೆಸ್ಡ್. ನಾನು ಆಗ್ಲೇ ಹೇಳಿದೆ, ಕೊಡಗಿನಲ್ಲಿ ಹುಟ್ಟಿರುವಂತಹ ಹುಡುಗಿಗೆ ಕನ್ನಡ ಸರಿಯಾಗಿ ಬರುವುದಿಲ್ಲ ಅಂತಂದ್ರೆ ಶಿ ಶುಡ್ ಬಿ ಅಶೇಮ್ಡ್. ಯಾಕೆಂತಂದ್ರೆ ಕಲಿಯೋಕೆ 100 ಭಾಷೆ, ಆಡೋಕೆ ಒಂದೇ ಭಾಷೆ, ಅದು ನಿಮ್ಮ ಮಾತೃಭಾಷೆ. ಈಕೆಯ ಮಾತೃಭಾಷೆ ಕೊಡವ ಅರೆ ಭಾಷೆ ಆಗಿದ್ರೂ ಕೂಡ ಕನ್ನಡ ಅನ್ನೋದು ನೀವು ಕರ್ನಾಟಕದಿಂದ ಯಾವುದೇ ಮೂಲೆಗೆ ಹೋದ್ರು ಅಂತಂದ್ರೂ
ಒಂದು ಮಾತೃಭಾಷೆ ಅನ್ನೋ ಪ್ರೀತಿ ಇರುತ್ತೆ. ಇವಾಗ ನನ್ನ ಮಾತೃಭಾಷೆ ಹವ್ಯಕ ಕನ್ನಡ, ಆದ್ರೆ ನನಗೆ ಕನ್ನಡ ಅನ್ನೋದು ನನ್ನ ಮಾತೃಭಾಷೆಗೆ ಇಕ್ವಿವ್ಯಾಲೆಂಟ್. ಅದು ಎರಡರಲ್ಲೂ ನಂಗೆ ಡಿಫ್ರೆನ್ಸ್ ಏನು ಅನ್ಸೋದಿಲ್ಲ. ಸೊ ನಾನು ಮುಂದೆ ಯಾವುದೋ ಒಂದು ನನ್ನ ಹಣೆಯಲ್ಲಿದ್ದು ನನ್ನ ಹಾರ್ಡ್ ವರ್ಕ್ಗೆ ಪ್ರತಿಫಲ ಸಿಕ್ಕಿ ಬೇರೆ ಬೇರೆ ಭಾಷೆಯಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡದೆ ಕರ್ನಾಟಕವನ್ನ ಮೀರಿ ಕರ್ನಾಟಕದ ಜೊತೆಗೆ ಆದ್ರೆ ಅದನ್ನ ಮಾಡುವಂತ ಅವಕಾಶ ಇತ್ತು ಅಂತಂದ್ರೆ ಐ ಶುಡ್ ಬಿ ಪ್ರೌಡ್ ಟು ಸೇ ಐ ಆಮ್ ಫ್ರಮ್ ಕರ್ನಾಟಕ. ನಾನು ಎಲ್ಲೇ ಮನೆ ಕಟ್ಕೊಳ್ಬಹುದು, ಹೈದರಾಬಾದಲ್ಲಿ ಸೆಟ್ಲ್ ಆಗ್ಬಹುದು, ಮುಂಬೈಲಿ ಸೆಟ್ಲ್ ಆಗ್ಬಹುದು, ಕಾಶ್ಮೀರಕ್ಕೆ ಹೋಗಿರ್ಬಹುದು, ಬಟ್ ನನ್ನ ಮೂಲ ಏನು? ಕರ್ನಾಟಕ, ಶಿರಸಿ, ಬೆಂಗಳೂರು. ನನ್ನ ಜನ್ಮಭೂಮಿ ಶಿರಸಿ ಆದ್ರೆ ಕರ್ಮಭೂಮಿ ಬೆಂಗಳೂರು. ಇದು ಎರಡೂ ನನಗೆ ಎರಡು ತಾಯಿ ಇದ್ದ ಹಾಗೆ. ಈ ಒಂದು ಐಡೆಂಟಿಟಿ ಇಲ್ಲದೆ ನಾನು ಏನೇ ಸಾಧನೆ ಮಾಡಿದ್ರು ಕೂಡ ಅದು ಸಾಧನೆ ಅಂತ ಹೇಗೆ ಕರೆಸ್ಕೊಳ್ಳೋಕೆ ಸಾಧ್ಯ? ಆ ದಿನ ಮಲಗುವಾಗ ನಾನು ಹೆಂಗೆ ನೆಮ್ಮದಿಯಿಂದ ಮಲಗಕ್ಕೆ ಸಾಧ್ಯ ಅನ್ನೋದು ನನಗೆ ಅರ್ಥ ಆಗೋದಿಲ್ಲ. ರಶ್ಮಿಕಾ ಮಂದಣ್ಣ ಯಾವಾಗ ಮೋದಿಯ ಕೆಲವೊಂದಷ್ಟು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳನ್ನ ಪ್ರಮೋಟ್ ಮಾಡಿರುವಂತ ಒಂದು ಆ್ಯಡ್ ಏನಿತ್ತು, ಅದನ್ನ ತುಂಬಾ ಜನ ಕ್ರಿಟಿಸೈಸ್ ಮಾಡಿದ್ರು. ಇವಾಗ ನೋಡು, ಇವಳು ಇದನ್ನೂ ಪ್ರಮೋಟ್ ಮಾಡಕ್ಕೆ ದುಡ್ಡು ಕೊಡ್ತಾರೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನೋ ತರದ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ ನಾನು ಒಂದು ಕಾಂಟೆಂಟ್ ಅನ್ನ ಇಂಡೈರೆಕ್ಟ್ಲಿ ಅದು ರಶ್ಮಿಕಾ ಫೇವರ್ ಅಲ್ಲಿ ವರ್ಕ್ ಆಗುವ ಹಾಗೆ ಮಾಡಿದ್ದೆ. ಯಾಕೆ ಅಂತಂದ್ರೆ ನೀವು ಒಬ್ಬರನ್ನ ಅವರ ಪರ್ಸನಲ್ ಚಾಯ್ಸ್ ನ ಸಲುವಾಗಿ ರಕ್ಷಿತ್ ಶೆಟ್ಟಿ ಅವರ ಜೊತೆ ಅವರು ಬ್ರೇಕಪ್ ಮಾಡ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಹೇಟ್ ಮಾಡೋದೇನಿದೆ ಅಲ್ಲ, ಅವರಿಬ್ರು ಮಧ್ಯೆ ಏನಿತ್ತು ಏನಿರಲಿಲ್ಲ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹಾಗೆ ರಕ್ಷಿತ್ ಶೆಟ್ಟಿಯ ವಿಶಾಲತೆಯನ್ನ ನೋಡಿದ್ವಿ ಅಂತಂದ್ರೆ ಅವರು ಹೇಟ್ರೆಡ್ ನೇಚರ್ ಅವರು ಅಲ್ವೇ ಅಲ್ಲ. ಯು ಗೋ ಗರ್ಲ್, ಯು ಗ್ರೋ ಗರ್ಲ್ ಅನ್ನುವ ರೀತಿಯಲ್ಲಿ ಆಕೆಯ ಸಾಧನೆಯನ್ನ ಶ್ಲಾಘನೆ ಮಾಡ್ತಾರೆ ಓಪನ್ ಆಗಿ. ಆದ್ರೆ ರಿವರ್ಸ್ ನೋಡಿದ್ವಿ ಅಂತಂದ್ರೆ ರಶ್ಮಿಕಾ ಎಲ್ಲೂ ಕೂಡ ತಾನು ಬಂದಿರೋದು ಎಲ್ಲಿಂದ, ಎಲ್ಲೋ ಒಂದ್ ಕಡೆ ಒಂದು ತೇಪೆ ಹಾಕೋ ಕೆಲಸ ಮಾಡಿದ್ದಾರೆ ಬಿಟ್ರೆ, ರಿಷಬ್ ಮತ್ತೆ ರಕ್ಷಿತ್ ಇಂದ ನಾನು ಇಂಡಸ್ಟ್ರಿಗೆ ಬಂದೆ ಅನ್ನೋದನ್ನ ಹೇಳಿದ್ರು ಬಿಟ್ರೆ, ಕೆಲವು ಸತಿ ಕೈ ತೋರಿಸ್ಕೊಂಡು ಸೋ ಕಾಲ್ಡ್ ಪ್ರೊಡಕ್ಷನ್ ಹೌಸ್ ಅಂತ ಹೇಳೋದು, ಇಂಥದ್ದೆಲ್ಲ ಅನ್ನೆಸೆಸರಿ. ನಿಮ್ಗೆ ಒಂದ್ ಕಡೆ ಇಷ್ಟ ಇಲ್ಲ ಅಥವಾ ಏನೋ ಒಂದು ಮನಸ್ತಾಪ ಆಯ್ತು ಅಥವಾ ನಿಮ್ಗೆ ಏನೋ ಒಂದು ಬೇಜಾರಿದೆ, ಅದನ್ನ ಹೇಳ್ಕೊಳಕ್ ಸಾಧ್ಯ ಇಲ್ಲ ಅಂತಂದ್ರೆ ಯು ಶುಡ್ ಸ್ಟಾಪ್ ಟಾಕಿಂಗ್ ಅಬೌಟ್ ದ್ಯಾಟ್. ದಟ್ ಡಸಂಟ್ ಮೀನ್ ಯು ಶುಡ್ ಡಿನೈ ಯುವರ್ ಐಡೆಂಟಿಟಿ. ನಾನು ಈ ಸಿನಿಮಾದ ಮೂಲಕ ಬಂದೆ, ಆದ್ರೆ ಬೆಳೆದಿರೋದು ಏನಿದೆ ಅದು ನನ್ನ ಜರ್ನಿ. ನಾನು ಹಿಂದೆ ನ್ಯೂಸ್ ಚಾನೆಲ್ ಅಲ್ಲಿ ಏನ್ ವರ್ಕ್ ಮಾಡ್ತಾ ಇದ್ದೆ, ನನಗೆ ಅದ್ರದ್ದೇ ಆಗಿರುವಂತ ಡಿಸಪಾಯಿಂಟ್ಮೆಂಟ್ ಇತ್ತು. ಬಟ್ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಡಿಸಪಾಯಿಂಟ್ಮೆಂಟ್ಸ್, ಬಿಕಾಸ್ ಆ ಡಿಸಪಾಯಿಂಟ್ಮೆಂಟ್ ಆಗಿರ್ಲಿಲ್ಲ ಅಂತಂದ್ರೆ ನಾನು ಈ ರೀತಿ ಬೆಳಿತಾನೆ ಇರಲಿಲ್ಲ, ಈ ರೀತಿ ಯಾಕೆ ಆಲೋಚನೆ ಮಾಡಲಿಲ್ಲ. ಇಫ್ ಶಿ ವಾಸ್ ಲೆಟ್ಸ್ ಸೇ ಈ ಕರಿಯರ್ ಅನ್ನೋದೇ ಇಂಪಾರ್ಟೆಂಟ್, ಪರ್ಸನಲ್ ಲೈಫ್ ಎಲ್ಲ ಪಕ್ಕಕ್ಕಿಟ್ಟು ನಾನು ಕರಿಯರ್ ಅನ್ನೇ ಇಂಪಾರ್ಟೆಂಟ್ ಆಗಿ ತಗೊಳ್ತೀನಿ ಅಂತ ಹೇಳಿದಿದ್ರೆ this should have been her attitude according to me. ಈ ಒಂದು ಸ್ಟೇಟ್ಮೆಂಟ್ ಐ ಆಮ್ ಫ್ರಮ್ ಹೈದರಾಬಾದ್ ಅನ್ನುವಂಥದ್ದಿದೆ ಅಲ್ಲ, ಇಷ್ಟು ವರ್ಷ ಆಕೆ ಗಳಿಸಿಕೊಂಡಿರುವಂತಹ ಐಡೆಂಟಿಟಿಯನ್ನು ಸೇರಿದ ಹಾಗೆ ಎಲ್ಲೋ ಒಂದ್ ಕಡೆ ನನಗೆ ಈಕೆ ಯಾವ ರೀತಿ ಅವಳ ಕರಿಯರ್ ಅನ್ನ ಕಟ್ಕೊಳ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಅಡ್ಮಿರೇಷನ್ ಅನ್ನೋದೇನಿತ್ತು. ಇವನ್ ದೋ ಐ ಡೋಂಟ್ ಫಾಲೋ ಹರ್ ಮೂವೀಸ್ ಫಾರ್ ಹರ್, ಇವರಿಗೋಸ್ಕರ ನೋಡ್ಬೇಕು ಅಂತ ಕೆಲವೊಂದಷ್ಟು ಆಕ್ಟರ್ಸ್ ಇರ್ತಾರೆ, ಅವ್ರದ್ದು ಕಥೆಗಳು ಏನೇ ಇದ್ರು ಕೂಡ ನಾವು ಅವ್ರನ್ನ ನೋಡಕ್ಕೆ ಅಂತ ನೋಡ್ತೀವಿ ಅಂತಹ ಸಿನಿಮಾಗಳನ್ನ. ಅಷ್ಟು ನಂಬಿಕೆ ಇರುತ್ತೆ, ಟ್ರಸ್ಟ್ ಇರುತ್ತೆ. ಅಂಡ್ ಫಾರ್ ಮೀ ಶಿ ಇಸ್ ನಾಟ್ ದ್ಯಾಟ್. ಹಾಗೆ ಒಂದು ಮಾತೇನಿದೆ ಅಲ್ವಾ, ಕರ್ನಾಟಕದಿಂದ ಕರ್ನಾಟಕದ ಜೊತೆಗೆ ಬೇರೆ ಬೇರೆ ಭಾಷೆಯಲ್ಲಿ ಬೆಳೀತಾ ಇರುವಂತಹ ಎಷ್ಟೋ ಜನ ಕನ್ನಡದ ಆಕ್ಟರ್ಸ್ ಯಾರಿದ್ದಾರೆ, ಅದು ರಿಷಬ್ ಶೆಟ್ಟಿ ಇರಬಹುದು. ಇವಾಗ ಬಹಳಷ್ಟು ಜನ ಶಿವಾಜಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಅಂತ, ಅದನ್ನ ಹೇಟ್ ಮಾಡ್ತಾರೆ. ಯಾವ ಕಾರಣಕ್ಕೆ? ಈಗ ಬೆಳಗಾವಿಯಲ್ಲಿ ಖ್ಯಾತಿ ತೆಗಿತಾ ಇರುವಂತಹ ಮರಾಠಿಗರನ್ನ ಇಟ್ಕೊಂಡು ನೀವು ಅವತ್ತಿನ ಮರಾಠರನ್ನ, ಅವತ್ತಿನ ಶಿವಾಜಿಯನ್ನ ನೋಡದೆ ಇವತ್ತಿನ ಪೊಲಿಟಿಕಲ್ ಅಜೆಂಡಾ ಇರುವಂತಹ ಮರಾಠಿಗರನ್ನ ನೋಡ್ಬಿಟ್ಟು ನಮ್ಮ ಕನ್ನಡದ ಒಬ್ಬ ಆಕ್ಟರ್ನನ್ನ ಹೇಟ್ ಮಾಡ್ತೀರಾ ಅಂತಂದ್ರೆ ಯು ಆರ್ ನಾಟ್ ಅ ಕನ್ನಡಿಗ. ಸಿಂಪಲ್. ಹಾಗೆ ಯಾರ್ಯಾರಲ್ಲ ಈ ಕನ್ನಡ ಪರ ಹೋರಾಟಗಳನ್ನ ಮಾಡ್ತಾರೆ, ಹೋರಾಟ ಅಲ್ಲ ಅವ್ರು ಮಾಡೋದು, ಅವರಿಗೆ ಹಾಗೂ ಡಿಫ್ರೆನ್ಸೇ ಗೊತ್ತಿರೋದಿಲ್ಲ. ಸುಮ್ಮನೆ ತಮ್ಮ ಪೊಲಿಟಿಕಲ್ ಮೈಲೇಜ್ಗೋಸ್ಕರ ಗಲಾಟೆ ಮಾಡ್ಸೋಕ್ಕೋಸ್ಕರ ಇವ್ರ ಮನೆಯಲ್ಲಿ ರೂಪಾಯಿ ಒಂದು ಬೀಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾರ್ಯಾರಲ್ಲ ಅಲ್ಲಿ ಬೆಂಕಿಯಲ್ಲಿ ಹಾಕಿ ಸುಡೋದು, ಹೊಡಿಯೋದು, ಬಡಿಯೋದು ಎಲ್ಲ ಮಾಡ್ತಾರಲ್ವಾ, ಇದು ಕನ್ನಡತನ ಅಲ್ಲ. ಹಾಗೆ ಯಾರ್ಯಾರು ಬೇರೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದು ಇಲ್ಲೇ ಹುಟ್ಟಿದ್ರು ಕೂಡ ಕನ್ನಡ ಮಾತಾಡೋದಿಲ್ಲ ಅಲ್ಲ, ಅದು ಕೂಡ ವಿಶಾಲತೆ ಅಲ್ಲ. ಐ ಸ್ಟ್ಯಾಂಡ್ ವಿತ್ ನ್ಯಾಷನಲಿಸಮ್ ಫಸ್ಟ್. ನನಗೆ ನನ್ನ ಐಡೆಂಟಿಟಿ, ನಾನು ಭಾರತೀಯ, ಆದ್ರೆ ಅದರ ಕಂಟಿನ್ಯೂಯೇಷನ್ ಇದೆ. ಕರ್ನಾಟಕದಲ್ಲಿ ಇರುವಂತಹ ಭಾರತೀಯ ನಾನು. ರೀಜನಾಲಿಟಿಯನ್ನ ತುಂಬಾ ಪ್ರಮೋಟ್ ಮಾಡಬಾರ್ದು. ಯಾಕೆಂತಂದ್ರೆ ಈಗಾಗಲೇ ನಾವು ಸಾವಿರಾರು ಡಿವಿಷನ್ ಇಂದ ಪೀಸ್ ಆಗೋಗ್ಬಿಟ್ಟಿದೀವಿ, ಡಿವೈಡ್ ಆಗಿ ಹೋಗ್ಬಿಟ್ಟಿದೀವಿ. ನಮ್ಮ ಐಡೆಂಟಿಟಿ ಇಂಡಿಯನ್ ಆಗಿರಬೇಕು. ಹಾಗೆ ಆ ರೀಜನ್ ಯಾವುದ್ರಿಂದ ನಾನು ಬರ್ತೀನಲ್ಲ, ಕರ್ನಾಟಕದ ಭಾರತೀಯ ನಾನು. ಈ ಐಡೆಂಟಿಟಿಯನ್ನ ಬಿಟ್ಟು ನೀವು ಎಲ್ಲಿ ನೀವು ಕರಿಯರ್ ಅನ್ನ ಕಟ್ಕೊಂಡ್ರಿ ಅಥವಾ ನಿಮ್ಮ
ಅಫಿನಿಟಿ ಯಾವ ಕಡೆ ಇದೆ, ಆ ಕಾರಣಕ್ಕೋಸ್ಕರ ನೀವು ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಹೇಳ್ತೀರಾ ಅಂತಂದ್ರೆ ಅದು ಕೇವಲ ಕನ್ನಡದ ಮನಸ್ಸನ್ನ, ಕನ್ನಡಿಗರ ಮನಸ್ಸನ್ನ ನೋಯಿಸೋದಲ್ಲ, ನೀವು ನಿಮ್ಮ ತಾಯಿಯನ್ನ ಡಿಸೋನ್ ಮಾಡ್ತಾ ಇರೋದು. ನನಗೆ ತಾಯಿ ಇಲ್ಲ ಅಂತ ಓಪನ್ ಆಗಿ ಹೇಳ್ಕೊಂಡ್ ಹಾಗೆ. ಸೊ ಬಾಕಿ ಎಲ್ಲ ಈ ಕಾಂಟ್ರವರ್ಸಿ ಅನ್ನುವಂಥದ್ದು ಏನಿತ್ತು, ರಶ್ಮಿಕಾ ಮಂದಣ್ಣನ್ಗೆ ರಿಲೇಟೆಡ್ ಆಗಿ ಆಕೆಯ ಸ್ಟೇಟ್ಮೆಂಟು, ಆಕೆಯ ಸೆಲ್ಫ್ ಡೆಪ್ರಿಕೇಶನ್, ತಾನು ತುಂಬಾ ಬಬ್ಲಿ ಅಂತ ತೋರಿಸ್ಕೊಳ್ಳೋದು, ಓವರ್ ಆಕ್ಟಿಂಗ್ ಮಾಡೋದು ಪ್ರಮೋಷನಲ್ ಇವೆಂಟ್ಸ್ ಅಲ್ಲಿ, ಅದೆಲ್ಲದೂ ಕೂಡ ನನಗೆ ಇಮ್ಮೆಟೀರಿಯಲ್ ಆಗಿತ್ತು. ಆದ್ರೆ ದಿಸ್ ಇಸ್ ಸ್ಟೇಟ್ಮೆಂಟ್, ದಿಸ್ ಇಸ್ ಲಿಟ್ರಲಿ ಇಂಥವ್ರನ್ನೆಲ್ಲ, ಇಂಥದ್ದಕ್ಕೆಲ್ಲ ಲಕ್ ಅನ್ನೋದಿರುತ್ತಲ್ವಾ, ಕೆಲವು ಸರ್ತಿ ಅವ್ರ ಲಕ್ಕು ಇದು. ಆ ಲಕ್ ಅನ್ನೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ತಂದು ಕೊಡುತ್ತೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಪರ್ಸನಲ್ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ ಯಾರು ತುಂಬಾ ಹಾರ್ಡ್ ವರ್ಕಿಂಗ್ ಇರ್ತಾರಲ್ವಾ, ಟ್ಯಾಲೆಂಟು ಇರುತ್ತೆ ಅವ್ರ ಹತ್ರ. ಯಾರಿಗೂ ಕೂಡ ಅವರು ಬಕೆಟ್ ಹಿಡಿಯೋಕೆ ಹೋಗಲ್ಲ, ಚಮಚಾಗಿರಿ ಮಾಡೋಕೆ ಇದಕ್ಕೂ ಹೋಗೋದಿಲ್ಲ. ಅವ್ರಾಯ್ತು, ಅವರ ಆಕ್ಟಿಂಗ್ ಆಯ್ತು. ಇಂಥದ್ದು ಕೆಲವೊಂದಷ್ಟು ವಂಡರ್ಫುಲ್ ಆಕ್ಟರ್ಸ್ ಇದ್ದಾರೆ. ಅಂಥವರಿಗೆ ಯಾಕೆ ಸ್ಟಾರ್ಡಮ್ ಸಿಗೋದಿಲ್ಲ ಅನ್ನೋದು. ಬಿಕಾಸ್ ಅಂಥವರಿಗೆ ಸ್ಟಾರ್ಡಮ್ ಸಿಕ್ಲಿಲ್ಲ ಅಂತಂದ್ರೆ, ಇಂಡಿವಿಜುವಲ್ ಸ್ಟಾರ್ಡಮ್ ಬೇರೆ, ಆ ಸ್ಟಾರ್ನಿಂದ ನಮ್ಮ ಇಂಡಸ್ಟ್ರಿ ಬೆಳೆಯೋದು ಬೇರೆ. ಇವತ್ತಿಗೂ ನಾವು ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್ ಇವರೆಲ್ಲ ಎಂಥ ಮಹಾನ್ ಕಲಾವಿದರು ಅಂತಂದ್ರೆ, ಒಂದ್ ಸಮಯದಲ್ಲಿ ಸಿನಿಮಾ ಅಂತಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಬಾಲಿವುಡ್ಡು ಸೇರಿದ ಹಾಗೆ ಇಡೀ ಪ್ರಪಂಚದಾದ್ಯಂತ ಎಂತೆಂಥ ದೊಡ್ಡ ಡಿರೆಕ್ಟರ್ಸ್ ಅನ್ನೋದನ್ನ ಕರ್ನಾಟಕ ಕೊಟ್ಟಿದೆ ಅಂತಂದ್ರೆ ಪುಟ್ಟಣ್ಣ ಕಣಗಾಲ್. ಯಾವಾಗ ಜಮಾನ ಹಿಂದೆ ಮೆಂಟಲ್ ಹೆಲ್ತ್ ರಿಲೇಟೆಡ್ ಸಿನಿಮಾಗಳನ್ನ ಮಾಡುವಂತಹ ತಾಕತ್ತಿದ್ದವ್ರೊಬ್ರು ಶರಪಂಜರ. ಅಂತ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿಯಿಂದ ಬಂದು ಯಾವ ಕೊಡಗನ್ನ ನಾವು ಇಡೀ ಭಾರತದಲ್ಲಿ ಕಾಫಿಯನ್ನ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡುವಂತಹ ಪ್ರದೇಶ ಅಂತ ಕರಿತೀವಿ, ಅದನ್ನ ನೀವು ಹೇಳ್ಕೊಳ್ಳೋದಿಲ್ಲ, ಅದನ್ನ ನೀವು ಬ್ರ್ಯಾಂಡ್ ಮಾಡಲ್ಲ ಅಂತಂದ್ರೆ, ಒಂದು ಮಾತು ಬರುತ್ತೆ KGF ಅಲ್ಲಿ, ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್. ಇದು ಒಂದು ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿಯನ್ನ ಬಿಟ್ಟು ಚೈಲ್ಡ್ ಆಗಿ ಸೆಲ್ಫ್ ಡೆಪ್ರಿಕೇಶನ್ ಮಾಡಿಕೊಂಡು ನಾನು ಹೈದರಾಬಾದ್ ಅವಳು ಅಂತ ಹೇಳ್ತೀರಾ ಅಂತಂದ್ರೆ, ನಿಮ್ಮ ಇಷ್ಟೂ ದಿನದ ಸಕ್ಸಸ್ ಇದೆ ಅಲ್ಲ, ಅಕಾರ್ಡಿಂಗ್ ಟು ಮೀ ದ್ಯಾಟ್ ಈಸ್ ಝೀರೋ. ರೈಟ್. ಟೇಕ್ ಕೇರ್. ಜೈ ಹಿಂದ್. ಓಂ ನಮಃ ಶಿವಾಯ.